ಈ ಭಗವದ್ಗೀತೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮಗೆ ಥಾಟ್ ಹೇಗೆ ಬಂತು? ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಡೆಫಿನೆಟ್ಲಿ ಕೃಷ್ಣ ಹೀಗೆ ನಿಂತಿರೋದು, ಅರ್ಜುನ ಅವ್ರ ಮುಂದೆ ಸರೆಂಡರ್ ಆಗಿ ಕೂತಿರೋಂತಹ ಪಿಕ್ಚರ್ ಕಾಣಿಸ್ತಿತ್ತು. ಒಬ್ರು ಭಗವದ್ಗೀತಾ ಯಾಕೆ ಓದಬೇಕು? ಭಗವದ್ಗೀತೆ ಯಾಕೆ ಓದಬೇಕು ಅಂದರೆ, ಎಷ್ಟೊಂದು ಜನ ನಾನ್ ವೆಜಿಟೇರಿಯನ್ಸ್ ಆಗಿರ್ತಾರೆ. ಅವ್ರನ್ನ ಕೇಳಿದ್ರೆ ನಾನು ನಾನ್ ವೆಜ್ ತಿಂತೀನಿ ಬ್ರೋ, ಮೆಡಿಟೇಷನ್ ಎಲ್ಲ ಮಾಡಿ ನನಗೇನು ಉಪಯೋಗ ಇಲ್ಲ ಅಂತಾರೆ. ಇಸ್ ದಟ್ ಟ್ರೂ? ಸ್ಪಿರಿಚುಯಾಲಿಟಿಯಲ್ಲಿ ನಾನ್ ವೆಜ್ ಏನು ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅನ್ನೋದಕ್ಕೆ ತುಂಬಾ ದೊಡ್ಡ ಕಾನ್ವರ್ಸೇಷನ್ ಮಾಡ್ಬೋದು. ಅಲ್ಲಿ ಶ್ರೀಕೃಷ್ಣನ ಹೃದಯ ನಿಜವಾಗ್ಲೂ ಇದೆ ಅಂತಾರೆ. ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಖಂಡಿತ. ಸಾಕಷ್ಟು ಜನ ಪ್ರಾಣಿಗಳನ್ನ ದೇವರಿಗೆ ಬಲಿ ಕೊಡ್ತಾರೆ. ಸೊ ಬಲಿ ಕೊಡೋದು ಕರೆಕ್ಟಾ? ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ? ಇದು ನಾನು ಫಸ್ಟ್ ಆಫ್ ಆಲ್ ಏನು ಹೇಳೋದಕ್ಕೆ ಮುಂಚೆ ಯಾವುದೇ ಪದ್ಧತಿಯನ್ನು ವಿರೋಧ ಮಾಡುವಂತಹ ಇಂಟೆನ್ಷನ್ ನಂದಲ್ಲ. ನನಗಿರಂತಹ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಅಲ್ಲಿ ಸಾಕಷ್ಟು ಹನುಮಾನ್ ಭಕ್ತರಿದ್ದಾರೆ. ನಾನು ಕೂಡ ಒಬ್ಬ ಹನುಮಾನ್ ಭಕ್ತ. ಹನುಮಾನ್ ತುಂಬ ಶಕ್ತಿಶಾಲಿ. ಹನುಮಾನ್ ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೊಂದು ಶಾರ್ಟ್ ಆನ್ಸರ್ ಕೊಡ್ತೀರಾ? ಖಂಡಿತ. ಹನುಮಂತನಿಗಿದ್ದಂತಹ ಪವರ್ಸ್ ಬೇರೆ ಯಾರಿಗೂ ಇರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಶ್ವತ್ಥಾಮಗೆ ನಿಜವಾಗ್ಲೂ